ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿಚಾರದಲ್ಲಿ ಈಗಷ್ಟೇ ಬರ್ತಾ ಇರುವಂತ ಒಂದು ಅಪ್ಡೇಟ್ ಇದೆ. ಏನು ವಂಚನೆ ಮಾಡಿರುವಂತ ಪ್ರಕರಣದಲ್ಲಿ ಈಗ ವರ್ತೂರು ಪ್ರಕಾಶ್ ಹತ್ಯೆ ಶ್ವೇತಾಗೌಡ ವಂಚನೆ ಪ್ರಕರಣ ಏನಿದೆ, ಪೊಲೀಸ್ ವಿಚಾರಣೆಗೆ ಈಗ ವರ್ತೂರು ಪ್ರಕಾಶ್ ಹಾಜರಾಗಿದ್ದಾರೆ. ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಗೆ ಈಗ ಹಾಜರಾಗಿದ್ದಾರೆ. 2 ಬಾರಿ ಹೇಳಿದಾಗಲೂ ಕೂಡ ಬಂದಿರಲಿಲ್ಲ, 3ನೇ ಬಾರಿಗೆ ಬಂದಿದ್ದಾರೆ. ವರ್ತೂರು ಪ್ರಕಾಶ್ ಹತ್ಯೆ ಶ್ವೇತಾಗೌಡ ವಂಚನೆ ಪ್ರಕರಣ 2.5 ಕೋಟಿ ಚಿನ್ನದ ಅಂಗಡಿಗೆ ವಂಚನೆಯನ್ನ ಮಾಡಿರುವಂತ ಪ್ರಕರಣ. ಇದರಲ್ಲಿ ವರ್ತೂರು ಪ್ರಕಾಶ್ ಅವರ ಕೈವಾಡ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಆಗಬೇಕಾಗಿದೆ. ಪರಿಚಯ ಕಾರಣ ಅವರ ಅಡ್ರೆಸ್ ಅನ್ನ ಕೊಟ್ಟು ಅಲ್ಲಿ ವಂಚನೆ ಮಾಡಿರುವಂಥದ್ದಿದೆ. ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ವರ್ತೂರು ಪ್ರಕಾಶ್ ಈಗ ಭಾರತೀನಗರ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಇವರ ಹಸ್ತಕ್ಷೇಪ ಅದರಲ್ಲಿ ಇದೆಯಾ ಇಲ್ವಾ, ಇವರ ಸೂಚನೆಯ ಮೇರೆಗೆ 2.5 ಕೋಟಿ ಮೌಲ್ಯದ ಚಿನ್ನವನ್ನ ಕೊಟ್ರ ಅಥವಾ ಇಲ್ವಾ, ಅವರ ಮನೆ ಅಡ್ರೆಸ್ ಅನ್ನು ಕೊಡುವಂತ ಪರಿಸ್ಥಿತಿ ಹೇಗೆ ಬಂತು, ಜೊತೆಗೆ ಶ್ವೇತಾಗೌಡರ ಇವರ ಪರಿಚಯ ಹೇಗಿದೆ, ಯಾವ ರೀತಿಯಾಗಿದೆ, ಹಿಂದೆಯೂ ಕೂಡ ಇದೇ ರೀತಿಯಾಗಿ ಮಾಡಿದಾರ, ಅವ್ರ ನಡುವೆ ಇರುವಂತಹ ರಿಲೇಷನ್ಶಿಪ್ ಹೇಗಿದೆ, ಅವ್ರು ಹೇಳುವಂಥದ್ದು ಸಮಾಜ ಸೇವಿಕೆಯಾಗಿ ನಂಗೆ ಪರಿಚಯ ಆಗಿದ್ರು ಅಷ್ಟೇ ಅಂತ ಹೇಳಿ, ನಿಜವಾಗೂ ಸಮಾಜ ಸೇವಿಕೆಯಾಗಿಯೇ ಇದ್ದಿದ್ದ, ಇವೆಲ್ಲವೂ ಕೂಡ ತನಿಖೆ ಬೇರೆ ಬೇರೆ ರೀತಿಯ ಸ್ವರೂಪ ಪಡ್ಕೊಳ್ಳುತ್ತೆ. ಇನ್ನೊಂದು ಕಡೆಗೆ ಚಾಟಿಂಗ್ ವಿಚಾರದಲ್ಲೂ ಕೂಡ ಅವರ ಮಗ ಅವ್ರ ಜೊತೆಗೆ ಶ್ವೇತಾಗೌಡ ಅವ್ರ ಜೊತೆಗೆ ಹಲವು ಶಾಪಿಂಗ್ ಅನ್ನು ಮಾಡಿರುವಂಥದ್ದು ಕೂಡ ಬೆಳಕಿಗಿದೆ. ಹೀಗೆ ಹಲವು ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ ಒಂದೊಂದಾಗಿ. ಈಗ ತನಿಖೆಗೂ ಕೂಡ ಅವರು ಹೋಗಿದ್ದಾರೆ, ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ಈಗೇನು ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಬರುತ್ತೆ, ಪೊಲೀಸರ ಮುಂದೆ ವರ್ತೂರು ಪ್ರಕಾಶ್ ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿ.